ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಹರ್ಷಿತಾ. ಕ್ಷಮೆಯಿರಲಿ ತಂದೆ ಅನ್ನೋ ಒಂದು ಹೊಸ ಸಿನಿಮಾ ಬರ್ತಾ ಇದೆ. ಸದ್ಯಕ್ಕೆ ನನ್ನ ಜೊತೆಗೆ ಸಿನಿಮಾದ ನಾಯಕ ಆಗಿರುವಂತಹ ಶ್ರೀಮಂತ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಾ? ಸೂಪರ್. ಸರ್, ಈ ಸಿನಿಮಾದ ಟ್ರೈಲರ್ ನೋಡಿದೆ. ತುಂಬಾ ಸೀರಿಯಸ್ ಪಾತ್ರ ಅಂತ ಅನಿಸ್ತು ನಿಮ್ಗೆ. ಸೊ ನಿಮ್ಮ ಪಾತ್ರದ ಬಗ್ಗೆ ಒಂದು ಹೇಳ್ಬೋದಾ? ಮೇಡಮ್, ಪಾತ್ರದ ಬಗ್ಗೆ ಕಂಪ್ಲೀಟ್ ಆಗಿ ಹೇಳಕ್ಕಾಗಲ್ಲ, ಕಷ್ಟ ಆಗುತ್ತೆ. ಅದು ಬಂದ್ಬಿಟ್ಟು ನೀವು ಸಿನಿಮಾಲೇ ಬಂದು ನೋಡ್ಬೇಕಾಗತ್ತೆ. ಮೇಲ್ಮೇಲೆ ಹೇಳಕ್ ಟ್ರೈ ಮಾಡ್ತೀನಿ, ನೋಡೋಣ ಅಂತ. ನನ್ನ ಪಾತ್ರ ಬಂದ್ಬಿಟ್ಟು ಒಬ್ಬ ತಂದೆ, ಮಗ ಮತ್ತು ತಾಯಿ, ಒಂದು ಸಿಂಪಲ್ ಫ್ಯಾಮಿಲಿ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಏನ್ ಜೀವನ ಮಾಡ್ತಾ ಇರುತ್ತೆ ಅದ್ರ ಬಗ್ಗೆ ಹೋಗುತ್ತೆ ಕಥೆಯಲ್ಲಿ. ಆಮೇಲೆ ಕೊನೆಯಲ್ಲಿ ಮತ್ತೆ ಮಧ್ಯದಲ್ಲಿ ತಿರುಗುಗಳು ಏನ್ ತಗೊಳುತ್ತೆ, ಅದೇ ಸಿನಿಮಾ ಕತೆ. ತುಂಬಾ ವರ್ಕ್ ಮಾಡಿರುವಂತಹ ನಟರಿದ್ದಾರೆ, ಅಂದ್ರೆ ತುಂಬಾ ಒಳ್ಳೊಳ್ಳೆ ಕೆಲಸ ಮಾಡಿರುವಂತದ್ದು. ಸೊ ದಿಗ್ಗಜರು ಕೂಡ ಇದ್ದಾರೆ. ಸೊ ಅವರ ಜೊತೆ ನಟನೆ ಮಾಡಿ ಹೇಗೆ ಅನಿಸ್ತು ಸರ್? ತುಂಬಾ ಒಳ್ಳೆ ಅನುಭವ ಸಿಕ್ತು ಮೇಡಮ್. ಮತ್ತೆ ಅವರಿಂದ ಹೊಸ ಹೊಸ ರೀತಿಯ ಅನುಭವಗಳನ್ನ ಪಡ್ಕೊಂಡೆ. ಆಮೇಲೆ ಹೇಗೆ ಕಂಟ್ರೋಲ್ ಮಾಡೋದು, ಹೇಗೆ ನಟನೆನ ಬೇರೆ ರೀತಿ ಪ್ರೆಸೆಂಟ್ ಮಾಡೋವಂಥದ್ದನ್ನ ಕಲ್ತ್ಕೊಂಡೆ ಮೇಡಮ್. ಸರ್, ಅದೇ ಈ ಒಂದು ಸಿನಿಮಾದಲ್ಲಿ ತಂದೆ ಮತ್ತು ಮಗನ ಒಂದು ಬಾಂಧವ್ಯವನ್ನ ಹೇಳ್ತಾರೆ ಅಂತ ಹೇಳಿದ್ರು. ಸೊ ಆ ಒಂದು ವಿಚಾರದ ಬಗ್ಗೆ ಹೇಳಿ ಮೇಡಮ್. ತಂದೆ ಮತ್ತು ಮಗನ ಬಾಂಧವ್ಯ ಇದೆಯಲ್ಲ, ಅದು ತುಂಬಾ ಶ್ರೇಷ್ಠವಾದ ಬಾಂಧವ್ಯ. ಎಲ್ಲೇ ಎಷ್ಟೇ ಕೋಟಿ ಕೊಟ್ಟರು ಯಾರಿಗೂ ಸಿಗಲ್ಲ. ಅದನ್ನ ನೀವು ಸಿನಿಮಾಲಿ ಹೇಗೆ ಅವರು ಪ್ರೆಸೆಂಟ್ ಮಾಡ್ತಾರೆ, ತಂದೆ ಮತ್ತು ಮಗ ಏನಾಗಿರ್ತಾರೆ, ಏನೇನ್ ಕಷ್ಟ ಪಡ್ತಾರೆ ಅನ್ನೋದು ನೀವು ಸಿನಿಮಾಲ್ ನೋಡ್ಬೇಕಾಗತ್ತೆ. ಸರ್, ಕೊನೆಯದಾಗಿ ಈ ಸಿನಿಮಾವನ್ನ ಜೂನ್ 12ಗೆ ರಿಲೀಸ್ ಆಗ್ತಾ ಇದೆ. ಸೊ ಈ ಒಂದು ಸಿನಿಮಾದ ಬಗ್ಗೆ ಆಡಿಯನ್ಸ್ಗೆ ಏನ್ ಹೇಳ್ತೀರಾ? ಆಡಿಯನ್ಸ್ಗೆ ಏನ್ ಹೇಳ್ತೀನಿ ಅಂದ್ರೆ, ಇದೊಂದು ಕಲಾತ್ಮಕ ಸಿನಿಮಾ. ಆಮೇಲೆ ಎಕ್ಸ್ಪೆರಿಮೆಂಟ್ ಮಾಡಕ್ಕೋಸ್ಕರ ಅಂತ ಮಾಡಿರೋ ಸಿನಿಮಾ ಇದು. ಪ್ರತಿಯೊಬ್ಬರು ನನ್ನ ಹಂಬಲ್ ರಿಕ್ವೆಸ್ಟ್, ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ತೀನಿ. ಇದಾಗಿತ್ತು ಕ್ಷಮೆಯಿರಲಿ ತಂದೆ ಸಿನಿಮಾದ ನಾಯಕನ ಮಾತು. ಒಂದು ಹೊಸ ಸಿನಿಮಾ ಬರ್ತಾ ಇದೆ, ಒಳ್ಳೆ ಸಿನಿಮಾ ಬರ್ತಾ ಇದೆ. ಅದನ್ನ ಗೆಲ್ಸೋಣ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಹರ್ಷಿತಾ, ಕನ್ನಡ ಪಿಕ್ಚರ್.